ಭಾಷಣಗಳನ್ನ ಕೇಳುವಾಗ ತುಂಬಾ ಮಂದಿ ಹೇಳ್ತಾರೆ ಅವರ ಭಾಷಣ ಕೇಳಿಕ್ ಚಂದ ಮಾರೆ, ಜೀವನದಲ್ಲಿ ಅದಾಗೋದಿಲ್ಲ ಅಂತ. ಆದ್ರೆ ನಾನು ಬಲವಾಗಿ ನಂಬ್ತೇನೆ, ನೀವು ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ಹೋರಾಟ ಮಾಡಬೇಡಿ, ಯಾರನ್ನೂ ಮೆಚ್ಚಿಸಬೇಡಿ. ನೀವು ಎಲ್ಲರನ್ನ ಮೆಚ್ಚಿಸಿ ಬದುಕ್ಲಿಕ್ಕೆ ಆಗೋದೇ ಇಲ್ಲ. ನಾನು ಅದನ್ನ ಹೇಳಿದ್ದೆ ಕೂಡ. ಭಗವಾನ್ ಮರ್ಯಾದಾ ಪುರುಷ ರಾಮ ಎಲ್ರಿಗೂ ಇಷ್ಟ ಆಗ್ತಾನ್ರಿ, ಯಾರಿಗಿಷ್ಟ ಆಗಲ್ಲ? ನನ್ನ ಹತ್ರ ನಿದ್ದೆ ಲಭಿಸು, ನಿನ್ಗೆ ಗಂಡ ಎಂತವನು ಬೇಕು ಕೇಳಿದ್ರೆ ನಾನು ಹೇಳ್ತೇನೋ ಏನೋ ನನಗೆ ರಾಮನಂತ ಗಂಡ ಬೇಕು ಅಂತ. ಆದ್ರೆ ರಾಮನನ್ನ ಕಂಡ್ರೆ ರಾವಣನಿಗಾಗ್ಲಿಲ್ಲ. ರಾವಣ ಯಾರಲ್ಲೂ ಹಾಳನ್ನ ನೋಡದ ರಾಮನಲ್ಲಿ ಹಾಳನ್ನ ಯಾರು ನೋಡಿದ್ದ ಅಂದ್ರೆ ರಾವಣ ನೋಡಿದ್ದ. ಅವನಿಗೆ ಹಾಳು ಗೊತ್ತಾಗಿತ್ತು ರಾಮನಲ್ಲಿ ಏನಿದೆ ಅಂತ. ಕೃಷ್ಣ ಇಡೀ ಜಗತ್ತಿಗೆ ಜೀವನದ ಸಾರವನ್ನ ಕೊಟ್ಟಿದ್ದ, ಬದುಕೋದು ಹೇಗೆ ಅಂತ ಹೇಳಿಕೊಟ್ಟಿದ್ದ. ಕೃಷ್ಣನನ್ನ ಯಾರು ಇಷ್ಟಪಡೋದಿಲ್ಲ? ಸಹಸ್ರ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನ ಕಾಪಾಡಿದ್ದ ಕೃಷ್ಣ ಎಲ್ರಿಗೂ ಇಷ್ಟ ಆಗ್ತಾನೆ. ಕಂಸನಿಗೆ ಆತ ಇಷ್ಟ ಆಗ್ಲಿಲ್ಲ. ಅರ್ಥಾತ್ ಎಲ್ಲರನ್ನ ಮೆಚ್ಚಿಸಿ ಬದುಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹೇಳಿ? ನಿರಾಕಾರನನ್ನ ಭಗವಂತನನ್ನ ಮೆಚ್ಚಿಸಿದರೆ ಸಾಕು, ಜೀವನ ಸಾರ್ಥಕ. ಭಗವಂತನಿಗೆ ನಾವು ಮಾಡೋದು ಸತ್ಯದಲ್ಲಿದ್ದೇವೆ, ನಾವು ಮಾಡೋದು ನ್ಯಾಯದಲ್ಲಿದ್ದೇವೆ, ನಮ್ಮದು ಧರ್ಮ ಅಂತ ಇದೆಯೋ, ದೇವರನ್ನ ಮೆಚ್ಚಿಸಿದ್ರೆ ಸಾಕು. ತೃಣ ಮಾತ್ರಕ್ಕೆ ಸಮಾನನಾದ ಮನುಷ್ಯನನ್ನು ಮೆಚ್ಚಿಸಿ ಬದುಕುವ ಅಗತ್ಯವೇ ಇಲ್ಲ.